ಟ್ಯೂಷನ್ ಜಾಯ್ನ್ ಆದ್ಮೇಲೆ ಮಕ್ಕಳು ತುಂಬಾನೇ ಇಂಪ್ರೂವ್ ಆಗಿದ್ದಾರೆ. ಮಕ್ಕಳ ಮಾರ್ಕ್ಸ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ, ನಂಗೆ ಖುಷಿ ಇದೆ. ಸ್ವಲ್ಪ ಚಿಕ್ಕವಳಿಗೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬಾ ಮಾಡ್ತಿದ್ಲು, ಈಗ ಬೆಟರ್, ಪರವಾಗಿಲ್ಲ. ಇನ್ನ ಹೋಗ್ತಾ ಹೋಗ್ತಾ ಕಲಿತಾಳೆ. ದೊಡ್ಡವಳು ತುಂಬಾ ಚೆನ್ನಾಗಿದೆ, ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗಿದೆ. ಅವಳು ಕೂಡ ಸ್ವಲ್ಪ ಶೈ ನೇಚರ್ ಇಂದ ಹೊರಗೆ ಬಂದಿದ್ದಾಳೆ, ನಂಗೆ ಖುಷಿ ಇದೆ. ನನ್ನ ಮಗಳು ಲಿತಿಕ್ಷಾ, ಅವಳು 12th ಸ್ಟ್ಯಾಂಡರ್ಡ್ KV ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಆ್ಯಕ್ಚುಲಿ ನಾನು ಈಗ ಜಾಯಿನ್ ಮಾಡಿ 4 months ಆಯಿತು ಟ್ಯೂಷನ್ಗೆ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಜಾಯಿನ್ ಮಾಡಿದ್ದು. ರೀಡಿಂಗಲ್ಲಿ ರೈಟಿಂಗಲ್ಲಿ ಸ್ವಲ್ಪ ಡಲ್ ಇದ್ದು, ಈಗ ಸ್ವಲ್ಪ ಇಂಪ್ರೂವ್ ಚೆನ್ನಾಗಿ ಆಗಿದ್ದಾಳೆ. ರೈಟಿಂಗಲ್ಲಿ ಮತ್ತು ರೀಡಿಂಗಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಮೊನ್ನೆ ಒಂದು ಯೂನಿಟ್ ಟೆಸ್ಟ್ ನಡೀತು, ಸೊ ಓಕೆ ಇಂಪ್ರೂವ್ ಆಗಿದ್ದಾಳೆ. ಫಸ್ಟ್ಗಿಂತ ಬೆಟರ್ ಆಗಿದೆ ಅವಳದು. ನನ್ನ ಇಬ್ಬರು ಮಕ್ಕಳು KV ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ. 4 months ಆಯಿತು ಸೇರಿಸಿ. ನಮ್ಮ ರಿತಿಶಾ ಸ್ವಲ್ಪ ಕನ್ನಡದಲ್ಲಿ ಸ್ಲೋ ಇದ್ದಾಳೆ. ಬೇರೆ ಸಬ್ಜೆಕ್ಟಲ್ಲಿ ಪರವಾಗಿಲ್ಲ. ಎಲೈಟೇಟ್ ಇನ್ಸ್ಟಿಟ್ಯೂಟ್ ತುಂಬ ಚೆನ್ನಾಗಿದೆ, ಮಕ್ಕಳ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ ಅಂತ ಅನಿಸ್ತಾ ಇದೆ. ನಮ್ಮ ಮಕ್ಕಳನ್ನ ಇವಾಗ ಒಂದು 3-4 ತಿಂಗಳಿಂದ ನಾವು ಇಲ್ಲಿ ಕಳಿಸ್ತಾ ಇದ್ದೀವಿ. ಇವಾಗ ನಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಚೆನ್ನಾಗಿ ಟೀಚರ್ಸ್ ಬಂತು, ಸ್ಟಾಫ್ ಬಂತು, ತುಂಬ ಒಳ್ಳೆ ರೀತಿಯಿಂದ ಮಕ್ಕಳನ್ನು ಸ್ಟಿಚ್ ಮಾಡ್ತಾ ಇದ್ದಾರೆ.